ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಕಾಲಾಷ್ಟಮಿಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಡಿಸೆಂಬರ್ 12ನೇ ತಾರೀಕು ಕಾಲಾಷ್ಟಮಿ. ತುಂಬ ಜನ ಈಗ ಅಷ್ಟಮಿ ಪೂಜೆಯನ್ನು ಮಾಡ್ತಾ ಇರೋದ್ರಿಂದ ನಿಮಗೆ ಅನುಕೂಲ ಆಗಲಿ ಅಂತ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಾಳೆ ಅಷ್ಟಮಿ ತಿಥಿ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ, ಎಷ್ಟೊತ್ತಿಗೆ ಮುಕ್ತಾಯ ಆಗುತ್ತೆ, ಹಾಗೆ ನಾಳೆಯ ಪೂಜೆಗೆ ಶುಭ ಸಮಯ ಇದೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಯಾರಾದರೂ ಅಷ್ಟಮಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾಳೆಯಿಂದ ಶುರು ಮಾಡಿ, ತುಂಬಾ ಒಳ್ಳೆಯದು. ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋಂಥ ಸರಳವಾದ ವಿಧಾನ ಕೂಡ ಇದೇ ವಿಡಿಯೋದಲ್ಲೇ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಮ್ಮ ಟೈಮ್ ಎಷ್ಟೇ ಕೆಟ್ಟದಾಗಿರಲಿ, ಕಾಲಭೈರವನ್ನು ಆರಾಧನೆ ಮಾಡೋದ್ರಿಂದ ಆ ಸಮಯ ಕೂಡ ಒಳ್ಳೆ ರೀತಿಯಲ್ಲಿ ಬದಲಾಗುತ್ತೆ. ಈಗಾಗಲೇ ಕಾಲಭೈರವೇಶ್ವರನ ಆರಾಧನೆ ಮಾಡ್ತಾ ಇರುವಂಥವ್ರಿಗೆ ಇದರ ಅನುಭವ ಆಗಿರುತ್ತೆ. ಬನ್ನಿ, ಈಗ ಅಷ್ಟಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಹಾಗೆ ಪೂಜೆ ಸಮಯ ಇದೆಲ್ಲನೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಡಿಸೆಂಬರ್ 11ನೇ ತಾರೀಕು ಮಧ್ಯಾಹ್ನ 1:50 ಅಷ್ಟಮಿ ತಿಥಿ ಪ್ರಾರಂಭ ಆಗುತ್ತೆ. ಡಿಸೆಂಬರ್ 12ನೇ ತಾರೀಕು ಶುಕ್ರವಾರ ಮಧ್ಯಾಹ್ನ 3 ಅಷ್ಟಮಿ ತಿಥಿ ಮುಕ್ತಾಯ ಆಗುತ್ತೆ. ಸೂರ್ಯೋದಯ ಸಮಯದಲ್ಲಿ ಅಷ್ಟಮಿ ತಿಥಿ ಶುಕ್ರವಾರ ಇರುತ್ತೆ, 12ನೇ ತಾರೀಕು. ಹಾಗಾಗಿ ಶುಕ್ರವಾರ ಕಾಲಾಷ್ಟಮಿ ಅಂಥೇಳಿ ಆಚರಣೆ ಮಾಡಲಾಗತ್ತೆ. ತಿಂಗಳಿಗೆ 2 ಅಷ್ಟಮಿ ಬರುತ್ತೆ. ಒಂದು ಹುಣ್ಣಿಮೆ ಆದಮೇಲೆ, ಇನ್ನೊಂದು ಅಮಾವಾಸ್ಯೆ ಆದಮೇಲೆ. ಹುಣ್ಣಿಮೆ ಆದಮೇಲೆ ಬರುವಂಥ ಅಷ್ಟಮಿ ಕಾಲಾಷ್ಟಮಿ, ಅದು ಕಾಲಭೈರವನನ್ನು ಆರಾಧನೆ ಮಾಡಬೇಕು. ಅಮಾವಾಸ್ಯೆ ಆದಮೇಲೆ ಬರುವಂಥ ಅಷ್ಟಮಿ ದುರ್ಗಾಷ್ಟಮಿ. ಆ ದಿನ ದುರ್ಗಾದೇವಿಯನ್ನು ಆರಾಧನೆ ಮಾಡಬೇಕು. ಅಥವಾ ಯಾರಿಗಾದರೂ ಪೀರಿಯಡ್ಸ್ ಪ್ರಾಬ್ಲಮ್ಗಳು ಈ ಥರದ್ದೆಲ್ಲ ಏನಾದರೂ ಇದ್ದಾಗ ನೀವು 2ರಲ್ಲಿ ಯಾವುದಾದ್ರೂ ಒಂದನ್ನು ಆಚರಣೆ ಮಾಡಬಹುದು, ಅಥವಾ 2ನ್ನೂ ಕೂಡ ಆಚರಣೆ ಮಾಡಬಹುದು. ಈ ದಿನದ ಪೂಜೆಗೆ ಶುಭ ಸಮಯ ಅಂದರೆ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲೇ ಅಷ್ಟಮಿ ತಿಥಿ ಇರುತ್ತೆ. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಪೂಜೆ ಮಾಡಬಹುದು. ಹಿಂದಿನ ದಿನ 11ನೇ ತಾರೀಕು ಮಧ್ಯಾಹ್ನ 1:50 ಅಷ್ಟಮಿ ತಿಥಿ ಪ್ರಾರಂಭ ಆಗಿರುತ್ತೆ. ಹಾಗಾಗಿ ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 5:15 6:10 ತನಕ ಬ್ರಾಹ್ಮಿ ಮುಹೂರ್ತದ ಪೂಜೆಯನ್ನು ಮಾಡಬಹುದು. ಆ ನಂತರ ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:50 12:30 ತನಕ, ಈ ಸಮಯದಲ್ಲಿ ಕೂಡ ಪೂಜೆ ಮಾಡಬಹುದು. ನಾಳೆ ಶುಕ್ರವಾರ 10:30 12 ತನಕ ರಾಹುಗಾಲ ಇರುತ್ತೆ. ಇದೇ ಸಮಯದಲ್ಲಿ ಅಭಿಜಿತ್ ಮುಹೂರ್ತ ಕೂಡ ಇದೆ. ಪೂಜೆ ಮಾಡಬಹುದಾ ಅಂದರೆ ಕಾಲಭೈರವೇಶ್ವರನನ್ನು ರಾಹುಗಾಲದಲ್ಲೂ ಕೂಡ ಪೂಜೆ ಮಾಡಬಹುದು, ದೀಪಾರಾಧನೆಗಳನ್ನು ಮಾಡಬಹುದು. ದೇವಸ್ಥಾನಗಳಲ್ಲೂ ಕೂಡ ಈ ಸಮಯದಲ್ಲಿ ಪೂಜೆ ನಡೀತಾ ಇರುತ್ತೆ. ಹಾಗಾಗಿ ಮನೆಯಲ್ಲೂ ಕೂಡ ಈ ಸಮಯದಲ್ಲಿ ಪೂಜೆ ಮಾಡಬಹುದು. ಈ ಎರಡೂ ಸಮಯದಲ್ಲಿ ಮಾಡೋದಕ್ಕೆ ಆಗಲಿಲ್ಲ ಅಂತ ಅನ್ನೋರು ಸಂಜೆಯ ಗೋಧೂಳಿ ಸಮಯದಲ್ಲಿ ಕೂಡ ಮಾಡಬಹುದು. ಸಂಜೆ 5:30 7 ತನಕ ಪೂಜೆ ಮಾಡಬಹುದು. ನೀವು ಮನೇಲಿ ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮೀ ಪೂಜೆ ಮಾಡ್ತೀರಾ, ಅದರ ಜೊತೆಗೆ ಕಾಲಭೈರವೇಶ್ವರನನ್ನು ಕೂಡ ಪೂಜೆ ಮಾಡಬಹುದು. ಯಾವ ರೀತಿ ಮಾಡಬೇಕು ಅನ್ನೋದನ್ನು ಬನ್ನಿ ತಿಳಿಸ್ಕೊಡ್ತೀನಿ. ಶುಕ್ರವಾರ ನೀವು ಯಾವ ರೀತಿ ಮನೇಲಿ ಪೂಜೆಗಳನ್ನ ಮಾಡ್ತೀರೋ ಅದೇ ರೀತಿ ಸಿದ್ಧತೆ ಮಾಡ್ಕೊಳ್ಳಿ. ನಾಳೆಯಿಂದ ಮೊದಲನೇ ಸಲ ನೀವು ಅಷ್ಟಮಿ ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ಮನೆಯಲ್ಲಿ ಮಾಡೋರು ಬೆಲ್ಲದ ದೀಪಾರಾಧನೆಯನ್ನು ಮಾಡಿ ಕಾಲಭೈರವ ಅಷ್ಟಕವನ್ನು ಓದಬೇಕು. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಕಾಲಭೈರವ ಅಷ್ಟಕವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ, ನೀವು ಅದನ್ನು ನೋಡಿಕೊಂಡು ಓದ್ಕೋಬಹುದು. ಓದೋದಕ್ಕೆ ಬರಲ್ಲ ಅನ್ನೋರು ಮೊಬೈಲ್ನಲ್ಲಿ ಜೋರಾಗಿ ಪ್ಲೇ ಮಾಡಿಕೊಂಡು ಕೇಳಬಹುದು, ತುಂಬ ಒಳ್ಳೆಯದು. ಅಥವಾ ದೇವಸ್ಥಾನದಲ್ಲಿ ನೀವು ಅಷ್ಟಮಿ ಪೂಜೆ ಮಾಡ್ತೀರಾ ಅಂದರೆ ಯಾವುದೇ ಕಾಲಭೈರವೇಶ್ವರನ ದೇವಸ್ಥಾನ ಅಥವಾ ಶಿವನ ದೇವಸ್ಥಾನ ಅಥವಾ ದುರ್ಗಾದೇವಿಯ ದೇವಸ್ಥಾನದಲ್ಲಿ ರಾಹುಗಾಲದಲ್ಲಿ ದೀಪಾರಾಧನೆಗಳನ್ನ ಮಾಡಬೇಕು. ಬೂದುಗುಂಬಳಕಾಯಿ ದೀಪ, ತೆಂಗಿನಕಾಯಿ ದೀಪ ಅಥವಾ ಮಣ್ಣಿನ ದೀಪ, ಬೆಲ್ಲದ ದೀಪ, ಹೀಗೆ ದೀಪಾರಾಧನೆಗಳನ್ನು ಮಾಡಬಹುದು. ಆದರೆ ಮನೆಯಲ್ಲಿ ಮಾಡುವಂಥವರು ಬೆಲ್ಲದ ದೀಪಾರಾಧನೆ ಮಾಡಬೇಕು. ಕಾಲಭೈರವೇಶ್ವರನ ಆರಾಧನೆ ಅಷ್ಟಮಿ ಪೂಜೆ ಬಗ್ಗೆ ಚುಟುಕಾಗಿ ತಿಳಿಸಿದ್ದೀನಿ. ಮೊದಲನೇ ಸಲ ಶುರು ಮಾಡಬೇಕು ಅಂತ ಇರೋರು ನಾಳೆಯಿಂದ ಮಾಡಿ, ತುಂಬಾ ಒಳ್ಳೆಯದು. ಈ ಪೂಜೆ ಸಮಯ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಸರಳವಾಗಿ ಕೂಡ ಮನೆಯಲ್ಲಿ ದೀಪಾರಾಧನೆಯನ್ನು ಮಾಡಿ, ಅಂದರೆ ಬೆಲ್ಲದ ದೀಪಾರಾಧನೆಯನ್ನು ಮಾಡಿ ಒಂದು ಸಲ ಕಾಲಭೈರವ ಅಷ್ಟಕವನ್ನು ಓದ್ಕೊಂಡ್ರೆ ಸಾಕು. ತುಂಬಾ ಸರಳವಾಗಿ ಉಚ್ಚಾರಣೆ ಮಾಡಬಹುದು. ಒಂದು ಸಲ ಹೇಳ್ಕೊಂಡ್ರೆ ಸಾಕು. ಓದೋದಕ್ಕೆ ಬರಲ್ಲ ಅನ್ನೋರು ಮೊಬೈಲಲ್ಲೂ ಕೂಡ ಕೇಳ್ಬೋದು. ಮನುಷ್ಯನ ಪರಿಸ್ಥಿತಿ, ಹಣೆ ಬರಹ ಎಷ್ಟೇ ಕೆಟ್ಟದಾಗಿರಲಿ ಅದನ್ನು ಒಳ್ಳೆ ರೀತಿಯಲ್ಲಿ ಬದಲಾಯಿಸುವಂಥ ಶಕ್ತಿ ಇರುವಂಥದ್ದು ಕಾಲಭೈರವೇಶ್ವರನಿಗೆ ಮಾತ್ರ. ಕಾಲಭೈರವೇಶ್ವರನನ್ನು ಸಮಯದ ಅಧಿಪತಿ ಅಂತ ಹೇಳ್ತಾರೆ, ಅಂದರೆ ಕಾಲದ ಅಧಿಪತಿ ಕಾಲಭೈರವೇಶ್ವರ. ಹಾಗಾಗಿ ನಾಳೆ ತಪ್ಪದೆ ಕಾಲಭೈರವೇಶ್ವರನನ್ನು ಆರಾಧನೆ ಮಾಡ್ತಾ ಬೀದಿ ನಾಯಿಗಳಿಗೆ ಅಥವಾ ಕಪ್ಪು ನಾಯಿಗಳಿಗೆ ತಿನ್ನೋದಕ್ಕೆ ಏನಾದರೂ ಕೊಡಿ, ತುಂಬಾ ಒಳ್ಳೆಯದು. ಇದನ್ನು ನೀವು ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳು, ಪರಿವರ್ತನೆಗಳನ್ನು ನೀವು ನೋಡ್ಬೋದು. ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?